ಹಾಯ್ ಗೈಸ್, ವೆಲ್ಕಮ್ ಟು ಟೆಕ್ಕಾಚಾರ್ಯ. ಇವತ್ತಿನ ವಿಡಿಯೋದಲ್ಲಿ ಮೊದಲನೇ ನ್ಯೂಸ್ ಬಂದು HMD ಫೋನು ಇದೇ ತಿಂಗಳ 25ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಅಮೆಜಾನ್ನಲ್ಲಿ ಇದರ ಟೀಸರ್ ರಿಲೀಸ್ ಆಗಿತ್ತು. ಇದೊಂದು ಉತ್ತಮವಾದ ಕ್ಯಾಮ್ರಾ ಇರುವಂಥ ಮತ್ತು ಬಿಲ್ಡ್ ಕ್ವಾಲಿಟಿ ಹೊಂದಿರುವಂಥ ಫೋನು ಅನ್ನೋದು ಅಮೆಜಾನ್ನಲ್ಲಿ ರಿಲೀಸ್ ಆಗಿರುವಂಥ ಟೀಸರ್ ಮೂಲಕ ಸಿಗ್ತಾ ಇದೆ. ಭಾರತದ ಮೊಬೈಲ್ ಇಂಡಸ್ಟ್ರಿ, ಫೀಚರ್ಡ್ ಫೋನ್ ಇಂಡಸ್ಟ್ರಿನ ರೂಲ್ ಮಾಡಿದಂತಹ ಕಿಂಗ್ ನೋಕಿಯಾ ಸ್ಮಾರ್ಟ್ಫೋನ್ಗಳನ್ನ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇದ್ದಂತಹ ಯುರೋಪಿಯನ್ನ ರೆಪ್ಯೂಟೆಡ್ ಸ್ಮಾರ್ಟ್ಫೋನ್ ಮ್ಯಾನುಫ್ಯಾಕ್ಚರರ್ ಆದಂತಹ HMD ಫೋನು ಭಾರತಕ್ಕೆ HMD ಕ್ರೆಸ್ಟ್ ಅನ್ನೋ ಫೋನ್ ಮುಖಾಂತರ ಇಂಡಿಯನ್ ಮಾರ್ಕೆಟ್ಗೆ ಎಂಟ್ರಿ ಕೊಡ್ತಾ ಇದೆ. ರೀಸೆಂಟಾಗಿ ನಥಿಂಗ್ ಫೋನ್ ಅವರ CMFನು ಕೂಡ ಇದೇ ಸ್ಪೆಲ್ ಬಿ ಕಾನ್ಸೆಪ್ಟಲ್ಲಿ ನೋಡಿದ್ರಿ. ಈಗ ಅದೇ ಸಾಲಿಗೆ ಮತ್ತೊಂದು HMD ಕೂಡ ಸೇರ್ತಾ ಇದೆ. ಇನ್ನು ಮುಂದಿನ ವಿಡಿಯೋ ನೋಡೋದಾಯ್ತು ಅಂತ ಹೇಳಿದ್ರೆ, ಒಪ್ಪೋರವರು K12X 5G ಫೋನ್ನ ಲಾಂಚ್ ಮಾಡ್ತಾ ಇದೆ. ಈ ಫೋನು ಕೂಡ ಇದೇ ತಿಂಗಳ 29ನೇ ತಾರೀಕು ನಿಮಗೆ ಫ್ಲಿಪ್ಕಾರ್ಟ್ನಲ್ಲಿ ಲಾಂಚ್ ಆಗುತ್ತೆ ಅನ್ನೋ ಟೀಸರ್ನ ಬಿಟ್ಟಿದೆ. ಈ ಫೋನ್ ಬಗ್ಗೆ ಕೂಡ ಹೆಚ್ಚಿನ ಸ್ಪೆಸಿಫಿಕೇಶನ್ಸ್ ಲೀಕ್ ಆಗಿಲ್ಲ. ಬಟ್ ಇದು ಒಂದು ಡ್ಯೂರಬಲ್ ಮಿಲಿಟರಿ ಗೇಟ್ ಬಿಲ್ಟ್ ಹೊಂದಿರುವ ಫೋನ್ ಅಂತ ಅವರು ಟೀಸರ್ನಲ್ಲಿ ತಿಳಿಸಿದ್ದಾರೆ. ಹಾಗೆ 2 ಕಲರ್ ವೇರಿಯಂಟ್ನಲ್ಲಿ ಇದು ಬರ್ತಾ ಇದೆ ಅನ್ನೋದನ್ನ ತಿಳಿಸಿದ್ದಾರೆ. ಈ ಫೋನ್ನ ನೀವು ನೋಡಿದಾಗ ಬ್ಯಾಕ್ನಲ್ಲಿ ಇದು ನಿಮಗೆ ನೋಡೋದಕ್ಕೆ OnePlus ಅವರ Nord 4 CE ಫೋನ್ ಯಾವ ಥರ ಇತ್ತು ಅದೇ ಥರನೇನು ಸೇಮ್ ರೇರ್ ಡಿಸೈನ್ ಕಾಣ್ತಾ ಇದೆ ನಿಮಗೆ. ಇನ್ನು ಮುಂದಿನ ವಿಡಿಯೋ ನೋಡೋದಾಯಿತು ಅಂತ ಹೇಳಿದ್ರೆ, ನಥಿಂಗ್ ಫೋನ್ 2A ಲಾಂಚ್ ಆಗಿತ್ತು. CMF ಫೋನ್ ಬೈ ನಥಿಂಗ್ ಅಂತ ಲಾಂಚ್ ಮಾಡಿದ್ರು ಸಬ್ ಬ್ರ್ಯಾಂಡ್ನ. ಮತ್ತು ನೆಕ್ಸ್ಟ್ ವೆಯ್ಟ್ ಮಾಡ್ತಾ ಇದ್ರು ಜನ ನಥಿಂಗ್ ಫೋನ್ 3 ರಿಲೀಸ್ ಆಗುತ್ತೆ ಅಂತ. ಇನ್ ಬಿಟ್ವೀನ್ ಇವರು ನಥಿಂಗ್ ಫೋನ್ 2A ಪ್ಲಸ್ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇದು ನಥಿಂಗ್ ಫೋನ್ 2 ಮತ್ತು 2A ಬಿಟ್ವೀನ್ ಎರಡರ ಮಧ್ಯದಲ್ಲಿ ಇರುವಂತಹ ಒಂದು ಫೋನ್ ಆಗುತ್ತೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ ಇದೆ. ಇದ್ರ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗಳು ರಿಲೀಸ್ ಆಗಿಲ್ಲ. ಇದೇ ತಿಂಗಳ 31ನೇ ತಾರೀಕು ಫೋನ್ ರಿವೀಲ್ ಆದ ನಂತರ ನಮ್ಮ ಟೆಕ್ಕಾಚಾರ್ಯ ಚಾನಲ್ ಕಡೆಯಿಂದ ಇದರ ಕಂಪ್ಲೀಟ್ ಓವರ್ ವ್ಯೂ ಆ್ಯಂಡ್ ಸ್ಪೆಸಿಫಿಕೇಷನ್ಸ್ನ ನಿಮಗೆ ತಿಳಿಸ್ಕೊಡ್ತೀನಿ. ಇದು ಮುಂದಿನ ವಿಡಿಯೋ ನೋಡೋದಾದರೆ, ರಿಯಲ್ಮಿರವರ 13 ಸೀರೀಸು ಇದೇ ತಿಂಗಳ 30ನೇ ತಾರೀಕು ರಿವೀಲ್ ಆಗ್ತಾ ಇದೆ. ಅವ್ರು ಟೀಸ್ ಮಾಡಿರುವಂಥ ಟೀಸರ್ ಮುಖಾಂತರ ಇದೊಂದು ಉತ್ತಮವಾದ ಕ್ಯಾಮ್ರಾ ಮತ್ತು ಉತ್ತಮವಾದ ಬ್ಯಾಕ್ ರೇರ್ ಡಿಸೈನ್ನ ಹೊಂದಿರುವಂತಹ ಫೋನು ಅನ್ನೋದು ಈಗಾಗಲೇ ಗೊತ್ತಾಗ್ತಾ ಇದೆ. ಈ ಒಂದು ಫೋನ್ನಲ್ಲಿ ನಿಮಗೆ ರೇರ್ನಲ್ಲಿ 50 MP ಎರಡು ಸೋನಿ ಸೆನ್ಸರ್ನ ಇವರು ಯೂಸ್ ಮಾಡಿದ್ದಾರೆ. ಮೇಯ್ನ್ ಸೆನ್ಸರ್ ಬಂದು 50 MP ಸೋನಿ LYT700ನ ಯೂಸ್ ಮಾಡಿದ್ರೆ, ಪೆರಿಸ್ಕೋಪ್ ಲೆನ್ಸ್ ಆಗಿ ಸೋನಿ LYT600 ಲೆನ್ಸ್ನ ಇವರು ಯೂಸ್ ಮಾಡಿದ್ದಾರೆ. ಇನ್ನು ಡಿಸೈನಿಗೆ ಬಂತು ಅಂತ ಹೇಳಿದ್ರೆ, ಇವರು ವರ್ಲ್ಡ್ಸ್ ಬೆಸ್ಟ್ ಆರ್ಟಿಸ್ಟ್ ಮೊನೆಟ್ ಅವರ ಜೊತೆಗೆ ಕೊಲಾಬರೇಟ್ ಆಗಿ ಇದು ಒಂದು ಬಿಲ್ಡನ್ನು ಮಾಡಿದ್ದಾರೆ. ಉತ್ತಮವಾದ ಬ್ಯಾಕ್ ಪ್ಯಾನಲ್ನ ಹೊಂದಿದೆ. ಜೊತೆಗೆ ಇವರ ಯೂನಿಕ್ ವಾಚ್ ಡಿಸೈನ್, ಕ್ಯಾಮ್ರಾ ಸೆಂಟ್ರಿಕ್ ಡಿಸೈನ್ನ ಇದರಲ್ಲೂ ಕೂಡ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಈ ಫೋನು ಕೂಡ ಇದೇ ತಿಂಗಳ 30ನೇ ತಾರೀಕು ಲಾಂಚ್ ಆಗ್ತಾ ಇದೆ. ಲಾಂಚ್ ಆದ ನಂತರ ಈ ಫೋನ್ ಕಂಪ್ಲೀಟ್ ಸ್ಪೆಸಿಫಿಕೇಶನ್ ಮತ್ತು ಓವರ್ ವ್ಯೂನ ವಿಡಿಯೋ ಇದೇ ನಮ್ಮ ಟೆಕ್ಕಾಚಾರ್ಯ ಚಾನಲ್ ಕಡೆಯಿಂದ ನಿಮಗಾಗಿ ನಾವು ತರ್ತೀವಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ಟೆಕ್ ನ್ಯೂಸ್. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಟೆಕ್ಕಾಚಾರ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ವಿಡಿಯೋಗಳ ಅಪ್ಡೇಟ್ಸ್ಗಾಗಿ ಬೆಲ್ ಐಕಾನ್ ಒತ್ತಿ. ನಾನು ನಿಮ್ಮ ಟೆಕ್ಕಾಚಾರ್ಯ RK ಹೆಗಡೆ.